ಪ್ರಧಾನಿ ಗೃಹ ಸಚಿವರು ಏನ್ ಬೇಕಾದರೂ ಮಾಡಬಹುದು. ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ವಿಎಸ್ ಉಗ್ರಪ್ಪನವರು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಅದಕ್ಕೆ ಸಮರ್ಥನೆಯನ್ನ ವಿಎಸ್ ಉಗ್ರಪ್ಪ ಕೊಟ್ಟಿದ್ದಾರೆ. ಪ್ರಧಾನಿ ಮತ್ತು ಗೃಹ ಸಚಿವರು ಏನ್ ಬೇಕಾದರೂ ಮಾಡಬಹುದು. ಕರ್ನಾಟಕದಲ್ಲೂ ಗೋದ್ರಾ ಮಾದರಿ ಹೇಳಿಕೆಗೆ ಸಮರ್ಥನೆ. ಬಿಕೆ ಹರಿಪ್ರಸಾದ್ ಹಿರಿಯರು, ಅವರಿಗೆ ಮಾಹಿತಿ ಇರಬಹುದು. ಬೆಂಗಳೂರಿನಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪನವರು ಈ ರೀತಿಯಾಗಿ ಸಮರ್ಥಿಸಿಕೊಂಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅಯೋಧ್ಯೆಯಲ್ಲಿ ಗೋದ್ರಾ ಮಾದರಿಯ ದುರಂತ ಆಗಬಹುದು, ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂತ. ನೋಡಿ, ಅವರು ಹಿರಿಯರಿದ್ದಾರೆ, ರಾಷ್ಟ್ರೀಯ ವಿಚಾರಗಳನ್ನು ತಿಳಿದಂಥವರಿದ್ದಾರೆ. ಬಹುಶಃ ಅವರಿಗೆ ಮಾಹಿತಿ ಇರಬಹುದು, ಹಾಗಾಗಿ ಅವರು ಆ ಹೇಳಿಕೆ ಮಾಡಿರ್ಬೋದು. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಇವರು ವಿಚಿತ್ರಕಾರಿ ಪ್ರವೃತ್ತಿಯನ್ನು ಹೊಂದಿರುವಂಥವ್ರು. ಮೋದಿ ಆ್ಯಂಡ್ BJP ಅವರು ಯಾವಾಗ ಏನು ಬೇಕಾದರೂ ಮಾಡುವಂಥ ಚಾನ್ಸಸ್ ಇದ್ದಾವೆ. ನೋಡಿ, ಇದರಲ್ಲ ಈಗ ಹುಬ್ಬಳ್ಳಿನೇ ತಗೊಳ್ಳಿಯಪ್ಪ. A2 ಹೋದಾಗ ಬೇಲ್ ತಗೊಂಡಾಗ ಮಾತಾಡಲಿಲ್ಲ. ಅವನು ಹಿಂದೂನೇ. ಅವನು ಇವ್ರ ಪ್ರಕಾರ ಬಾಬ್ರಿ ಮಸೀದಿ ಮತ್ತು ಅದರಲ್ಲಿ ಕರ್ಸೇವಕ ಅಂತ ಇಲ್ಲ. ಆದರೆ A3 ಹೋದಾಗ ಅವನಿಗೊಂದು ದಿವಸ ನೆಕ್ಸ್ಟ್ ಡೇ ರಜಾ ಇದ್ದಿದ್ದರಿಂದ ಬೇಲ್ ತಗೊಳ್ಳಿಲ್ಲ ಅಂಥೇಳಿ ಮನೆಗೆ ಹೋಗ್ತಾರೆ, ಇವನು ಬಳಸ್ಕೊಳ್ಳೋಣ ಅಂಥೇಳಿ. ಅಂದರೆ ಯಾವ ರೀತಿ ಸಮಯ ಸಾಧಕ ರಾಜಕೀಯ ಕುತಂತ್ರಗಳನ್ನು ಇವರು ಮಾಡ್ತಾರೆ. ಬಿಕೆ ಹರಿಪ್ರಸಾದ್ ಅವರು ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅಯೋಧ್ಯೆಯಲ್ಲಿ ಗೋದ್ರಾ ಮಾದರಿಯ ದುರಂತ ಆಗಬಹುದು, ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂತ. ನೋಡಿ, ಅವರು ಹಿರಿಯರಿದ್ದಾರೆ, ರಾಷ್ಟ್ರೀಯ ವಿಚಾರಗಳನ್ನು ತಿಳಿದಂಥವರಿದ್ದಾರೆ. ಬಹುಶಃ ಅವರಿಗೆ ಮಾಹಿತಿ ಇರಬಹುದು, ಹಾಗಾಗಿ ಅವರು ಆ ಹೇಳಿಕೆ ಮಾಡಿರ್ಬೋದು. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಇವರು ವಿಚಿತ್ರಕಾರಿ ಪ್ರವೃತ್ತಿಯನ್ನು ಹೊಂದಿರುವಂಥವ್ರು. ಮೋದಿ ಆ್ಯಂಡ್ BJP ಅವರು ಯಾವಾಗ ಏನು ಬೇಕಾದರೂ ಮಾಡುವಂಥ ಚಾನ್ಸಸ್ ಇದ್ದಾವೆ. ನೋಡಿ, ಇದರಲ್ಲ ಈಗ ಹುಬ್ಬಳ್ಳಿನೇ ತಗೊಳ್ಳಿಯಪ್ಪ. A2 ಹೋದಾಗ ಬೇಲ್ ತಗೊಂಡಾಗ ಮಾತಾಡಲಿಲ್ಲ. ಅವನು ಹಿಂದೂನೇ. ಅವನು ಇವ್ರ ಪ್ರಕಾರ ಬಾಬ್ರಿ ಮಸೀದಿ ಮತ್ತು ಅದರಲ್ಲಿ ಕರ್ಸೇವಕ ಅಂತ ಇಲ್ಲ. ಆದರೆ A3 ಹೋದಾಗ ಅವನಿಗೊಂದು ದಿವಸ ನೆಕ್ಸ್ಟ್ ಡೇ ರಜಾ ಇದ್ದಿದ್ದರಿಂದ ಬೇಲ್ ತಗೊಳ್ಳಿಲ್ಲ ಅಂಥೇಳಿ ಮನೆಗೆ ಹೋಗ್ತಾರೆ, ಇವನು ಬಳಸ್ಕೊಳ್ಳೋಣ ಅಂಥೇಳಿ. ಅಂದರೆ ಯಾವ ರೀತಿ ಸಮಯ ಸಾಧಕ ರಾಜಕೀಯ ಕುತಂತ್ರಗಳನ್ನು ಇವರು ಮಾಡ್ತಾರೆ. ಬಿಕೆ ಹರಿಪ್ರಸಾದ್